ಸಹಕಾರಿ ರಂಗ ಕಾರ್ಖಾನೆಗಳು ಕೋಟಿ ಗಂಟ್ಲೆ 106 ಕೋಟಿ. ಬೆಳಗಾವಿ ಜಿಲ್ಲಾ ಒಳಗೆ 1,000 ಕೋಟಿ, ಬಾಗಲಕೋಟೆ ಒಳಗೆ 1,500 ಕೋಟಿ, ಬೀದರ, ಯಾದಗಿರಿ, ಗುಲ್ಬರ್ಗ ಇಡೀ ರಾಜ್ಯ ತುಂಬ ಇವತ್ತು 5,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಾರತ್ತಂದ್ರೆ ಇನ್ನೂ ಕೂಡ ಯಾರೂ ಮಾತಾಡ್ತಿಲ್ಲ. ಆ ಕಾರಣಕ್ಕಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿಯಿಂದ ಇವತ್ತು 106 ಜನ ರೈತರು ಬಂದ ಪ್ರತಿಭಟನೆ ಮಾಡತ್ತು. ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಾವಿಲ್ಲಿ ಹುಡುಗಾಟಿಕೆ ಮಾಡೋಕ್ಕೆ ಬಂದಿಲ್ಲ. ಕಬ್ಬಿನ ಬಾಕಿಯನ್ನು ವಸೂಲಿ ಮಾಡ್ಕೊಂಡು ಹೋಗೋಕ್ಕಾಗಿ ಶುಗರ್ ಕಮಿಷನರ್ ಆಫೀಸ್ ಬಂದ್ ಮಾಡಿ ಪ್ರತಿಭಟನೆ ಮಾಡಕ್ಕೆ ಬಂದು ತಕ್ಷಣ ರಾಜ್ಯದ ಮುಖ್ಯಮಂತ್ರಿಯವರು ಕಬ್ಬಿನ ಬಾಕಿಯನ್ನು ರಾಜ್ಯದಲ್ಲಿ ಎಷ್ಟು ಬಾಕಿ ಉಳಿದೈತಿ ತಕ್ಷಣ ಬಾಕಿ ಕೊಡಿಸ್ಬೇಕು. ಇವತ್ತು ಸಾಯಂಕಾಲ ಒಳಗಾಗಿ ಆದೇಶ ಮಾಡಬೇಕು, ಬಾಕಿ ಕೊಡಿಸ್ಬೇಕಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಆಗುವಂಥ ಪ್ರತಿಭಟನೆ ಮಾಡಿ ಬಾಕಿ ವಸೂಲಿ ಮಾಡ್ಕೊಂಡು ಮನೆಗೆ ಹೋಗ್ತೋತೆ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗೆ, ಶುಗರ್ ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 5,000 ಕೋಟಿ ರೂಪಾಯಿ ಬಾಕಿ ಉಳಿದೈತಿ ರಾಜ್ಯದಂತ, 5,000 ಕೋಟಿ ಉಳಿದೈತಿ. ಬೆಳಗಾವಿ ಒಳಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಉಳಿದೈತಿ. ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ತಕ್ಷಣ ಬರಬೇಕು, ಯಾಕಂದ್ರೆ ಅವ್ರದ್ದು ಕೆಲಸ ಐತಿ. ಯಾಕೆ 1,000 ಕೋಟಿ ಗಂಟಲೆ ಇವತ್ತು ಕಾರ್ಖಾನೆ ಬಾಕಿ ಉಳಿಸ್ಕೊಂಡರು, ಅದಕ್ಕಾಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಬಂದು ಅವರು ಉತ್ತರ ಕೊಡಬೇಕು. ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಯಾವುದು ಮುಲಾಜಿಲ್ದ ಕಬ್ಬಿನ ಬಾಕಿ ವಸೂಲಿ ಮಾಡಿ ಕೊಡಲೇಬೇಕು. ಇಲ್ಲ ಅಂತಂದ್ರೆ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಇಬ್ಬರು ರೈತರ ಪಾಲಿಗೆ ಸತತ ಅಂತೇಳಿ ನಾವು ಇವತ್ತು ಹೋಗುವಂಥ ಪರಿಸ್ಥಿತಿ ಮಾಡಬೇಡತ್ತೆ. ಇವತ್ತು ತಕ್ಷಣ ಬಾಕಿ ವಸೂಲಿ ಮಾಡಿ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೂ ರೈತರು ಬರ್ತಾ ಇದ್ದಾರೆ, ಯಾಕಂದ್ರೆ ರೈತರೆಲ್ಲ ಕೂತು ಕಾಯ್ತಾ ಇದ್ದಾರೆ ಏನೇನು ನಡೀತಿತ್ತು ಅನ್ನೋದು. ಇದನ್ನೆಲ್ಲ ನೋಡ್ಕೊಂಡು ನಿಮ್ಮ ಮೀಡಿಯಾ ದೇವರುಗಳ ಮುಖಾಂತರ ಅವ್ರಿಗೆ ಸಂದೇಶ ಹೋಗ್ತೈತಿ. ಎಲ್ಲ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, 20 ಲಕ್ಷ ಕಬ್ಬು ಬೆಳೆಗಾರ ಮನ್ಯಾಗ ಕೂತ್ರೆ ಬಾಕಿ ಬರೋದಿಲ್ಲ. ಇವರೆಲ್ಲ ತಲೆ ಹಿಡ್ಕರದಾರ, ಇವರೆಲ್ಲ ಶ್ರೀಮಂತರದಾರು, ಬಂಡವಾಳಶಾಲಿಗಳದಾರು, ಹಗರವಾಗಿ ಕೊಡೋದಿಲ್ಲ. ತಾವೆಲ್ಲ ರೈತ ಬಂಧುಗಳು ತಾವಿಲ್ಲಿ ಬೆಳಗಾವಿ ಶುಗರ್ ಕಮಿಷನರ್ಗೆ ಬರಬೇಕಂತ ತಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ತೆಲಸಂಗ್ರಾಮ ಅಥಣಿ ತಾಲೂಕದಿಂದ ಬಂದಿದ್ವಿ. ಬೆಳಗಾವಿ ಜಿಲ್ಲಾ ಮುಖಂಡರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಇವತ್ತಿನ ಹೋರಾಟ ಕಬ್ಬಿನ ಬಿಲ್ ಬಾಕಿಗೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ಚುನ್ನಪ್ಪನ ಪೂಜಾರಿ ಅವರು ಕರೆ ಕೊಟ್ಟಿರೋದಕ್ಕೆ ಹಲವಾರು ಜಿಲ್ಲೆಗಳಿಂದ ನಮ್ಮ ರೈತ ಮುಖಂಡರು ಬಂದಿದ್ದಾರೆ. ಇವತ್ತು ಪ್ರಾರಂಭಿಕ ಹಂತ ಅಷ್ಟೇ ಅದು. ಆದರೆ ಇಲ್ಲಿಂದ ನಾವು ಬಿಲ್ ತೊಗೊಳ್ಳಾರ್ದೆ ಜಾಗ ಬಿಡೋದಿಲ್ಲ. ನಮ್ಮ ರಾಜ್ಯ ಸಮಿತಿಯವರು ಅಧ್ಯಕ್ಷರು ಏನು ನಿರ್ಣಯ ತೊಗೊಂಡಿದ್ದಾರೆ ಅದನ್ನು ಮಾಡೇ ಮಾಡ್ತೀವಿ, ಬದ್ಧರಾಗಿ ಉಳಿತೀವಿ. 4,700 ಕೋಟಿ ರೂಪಾಯಿ ಇವತ್ತು ಏನು ಬಾಕಿ ಇದೆ. ರೈತರು ಭಾಳ ನೊಂದಿದ್ದಾರೆ. ಇವತ್ತು ಆತ್ಮಹತ್ಯೆ ಎಷ್ಟೋ ಜನ ಇದು ಒಂದು ಕಾರಣ ಆಗಿದೆ. ಶಾಲೆ ಫೀ ಕಟ್ಟಲಿಕ್ಕೆ ಅವ್ರ ಹತ್ರ ರೊಕ್ಕ ಇಲ್ಲ. ಅವರು ಗೊಬ್ಬರ, ರಸಗೊಬ್ಬರ, ಕೀಟನಾಶಕಗಳ ತಂದಿರ್ತಾರೆ, ಅವರು ಎಲ್ಲಿಂದ ಕಟ್ಟಬೇಕು? ಬ್ಯಾಂಕಿನವರು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ. ಇವತ್ತು ರೈತ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ. ಮನೆಯಲ್ಲಿ ಕಾರಣಗಳಾದರೆ, ಮದುವೆ ಮುಂಜಿಗಳಾದರೂ ಅವರಿಗೆ ಚಿನ್ನಾಭರಣ ಕೊಡಿಸ್ಲಿಕ್ಕಾಗಲಿ, ಅಂದ್ರಗಳಿಗೆ ಖರ್ಚುಗಳಾಗಲಿ, ಮದುವೆಗಳ ಖರ್ಚುಗಳು ನೀಗಿಸೋಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಈ ಹೋರಾಟ ಅಹೋರಾತ್ರಿ ಹೋರಾಟ ಇವತ್ತಿನಿಂದ ಪ್ರಾರಂಭ. ನೀವು ಬಿಲ್ ಬಾಕಿ ಕೊಡಲಿಲ್ಲ ಅಂದರೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ಹೌದು, ರಾಜಕೀಯ ಧುರೀಣರು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರದ್ದು ಐತ್ರಿ, ನಿರಾಣಿ ಅವ್ರದ್ದು ಐತಿ, ಇಲ್ಲಿ ಪ್ರಭಾಕರ್ ಕೋರೆ ಅವ್ರದ್ದು ಐತ್ರಿ, ಶಾಮ್ನೂರ್ ಶುಗರ್ಸ್ ಐತ್ರಿ, ಎಲ್ಲರದು ಐತಿ. ಯತ್ನಾಳ್ ಗೌಡ್ರದ್ದು ಐತಿ, ಯತ್ನಾಳ್ ಫ್ಯಾಕ್ಟ್ರಿ ಅವ್ರದ್ದು 13 ಕೋಟಿ ರೂಪಾಯಿ ಬಾಕಿ ಐತಿ. ನಿರಾಣಿ ಅವ್ರದ್ದು ಐತ್ರಿ, ಹೈಯೆಸ್ಟ್ ನಿರಾಣಿ ಅವ್ರದ್ದೇ ಇರೋದು. SR ಪಾಟೀಲ್ ಅವ್ರ ಬೀಳಿಗೆ ಅವ್ರದ್ದೇ ಇರೋದು. ಮತ್ತು ನ್ಯಾಮಗೌಡ್ರದ್ದು ಐತಿ, ಜಮಖಂಡಿ ಶುಗರ್ಸ್. ಎಲ್ಲ ದೊಡ್ಡ ಕೊಳೆಗಳಿದ್ದಾರೆ. ಇವರನ್ನು ರಾಜ್ಯ ಸರ್ಕಾರ ಸರಿಯಾಗಿ ಮೂಗುದಾರ ಹಾಕಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದನ್ನು ಬಿಲ್ ಬಾಕಿ ಕೊಡಿಸ್ತಿದ್ರೆ ನಮ್ಮ ಹೋರಾಟವನ್ನು ನಾವು ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳೋದಿಲ್ಲ. ಈ ಕರೆಂಟ್ ಸೀಸನ್ನಲ್ಲಿ 2025-26 ಕರೆಂಟ್ ಸೀಸನ್ನು ನಡೀತಾ ಇದೆ. ಒಟ್ಟು ರಾಜ್ಯದಲ್ಲಿ 81 ಶುಗರ್ ಫ್ಯಾಕ್ಟ್ರಿಗಳು ಕ್ರಷಿಂಗ್ ನಡೆಸ್ತಾ ಇದ್ದಾರೆ. ಈ ಪೈಕಿ ಫೆಬ್ರವರಿ ಎಂಡಿಂಗ್ 2026 63 ಶುಗರ್ ಫ್ಯಾಕ್ಟ್ರಿಗಳು ಕ್ರಷಿಂಗ್ ನಿಲ್ಲಿಸಿದ್ದಾವೆ. ಇನ್ನು 18 ಫ್ಯಾಕ್ಟ್ರಿಗಳು ಕ್ರಷಿಂಗ್ ನಡೀತಾ ಇದೆ. ಈ 81 ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಮಾರ್ಚ್ ಎಂಡಿಂಗ್, ಫೆಬ್ರವರಿ ಎಂಡಿಂಗ್ ಇರೋಂಗೆ ಒಟ್ಟು 4,700 ಕೋಟಿ ಬಾಕಿ ಇದೆ. ಅದರಲ್ಲಿ 80% ಪೇಮೆಂಟ್ ಆಗಿದೆ.
ಅಂದರೆ ಹೋದ ವರ್ಷಕ್ಕಿಂತ ಈ ಸಾರಿ ಕ್ರಷಿಂಗ್ ಜಾಸ್ತಿ ಆಗಿರೋದ್ರಿಂದ ಪೇಮೆಂಟು ಜಾಸ್ತಿ ಇದೆ. ಹೋದ ಸಾರಿ ಕಂಪೇರ್ ಮಾಡಿದ್ರೆ ಈ ಸಾರಿ 50 ಲಕ್ಷ ಮೆಟ್ರಿಕ್ ಟನ್ನು ಎಕ್ಸಸ್ ಶುಗರ್ ಕ್ರಷಿಂಗ್ ಆಗಿರೋದ್ರಿಂದ ಪೇಮೆಂಟ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಜಾಸ್ತಿ ಇದೆ. ನಾವು ಈ ಬಾಕಿ ಇರೋದಕ್ಕೋಸ್ಕರ ಸರ್ಕಾರದ ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸಿಂದ ಸ್ಟ್ಯಾಚ್ಯುಟರಿ ನೋಟಿಸಸ್ಸು ಇಶ್ಯೂ ಮಾಡಿದ್ದೀವಿ. 27 ಶುಗರ್ ಫ್ಯಾಕ್ಟ್ರಿಗಳು ಯಾರು 75%ಗಿಂತ ಕಡಿಮೆ ಉಳಿಸ್ಕೊಂಡಿದ್ದಾರೋ ಅಂಥ 27 ಶುಗರ್ ಫ್ಯಾಕ್ಟ್ರಿಗಳಿಗೆ ಸ್ಟ್ಯಾಚ್ಯುಟರಿ ನೋಟಿಸ್ ಇಶ್ಯೂ ಮಾಡಿ ಪೇಮೆಂಟ್ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸರ್ಕಾರದಿಂದ ಸಬ್ಸಿಡಿ ಹಣ ಪೂರ್ತಿ ರಿಲೀಸ್ ಆಗಿದೆಯಾ? ಹಾಂ, ಮೊನ್ನೆ 25 ತಾರೀಕು ಏನು ಸರ್ಕಾರ ನಾವು 50 ರೂಪೀಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದರೋ ಅದನ್ನು ಸರ್ಕಾರ 300 ಕೋಟಿನೂ ರಿಲೀಸ್ ಮಾಡಿದೆ. ಈಗ ಶುಗರ್ ಫ್ಯಾಕ್ಟ್ರಿಗೆ ಪ್ರತಿ ಟನ್ನಿಗೆ 3,300 ಕೊಡ್ತಾ ಇದ್ದಾವೆ ಅಥವಾ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾವೆ? ಪೇಮೆಂಟ್ ಮಾಡ್ತಾ ಇದ್ದಾರೆ. ಏನು ಅವರು ಡಿಕ್ಲೇರ್ಡ್ ಅಮೌಂಟ್ ಇತ್ತೋ ಈ ಸರ್ಕಾರದ ಆದೇಶದ ಪ್ರಕಾರ 10.25 ರಿಕವರಿಗೆ 3,200 ಕೊಡಬೇಕು. 11.25%ಗೆ 3,300 ರೂಪೀಸ್ ಕೊಡಬೇಕು ಅಂತ ಪರ್ ಟನ್ಗೆ ಏನು ಆದೇಶ ಮಾಡಿತ್ತೋ ಆ ಪ್ರಕಾರ ಪೇಮೆಂಟ್ ಮಾಡ್ತಾ ಇದೆ. ಈಗ ಇದು ಅವ್ರು ರಿಕವರಿ ಮಾಡಬೇಕು. ಈಗ ಕ್ರಷಿಂಗ್ ಸೀಸನ್ ನಡೀತಾ ಇದೆ, ಪೂರ್ತಿ ಮುಗಿದಿಲ್ಲ. ಕ್ರಷಿಂಗ್ ಸೀಸನ್ ನಡಿಬೇಕಾದ್ರೆ ನಾವು ಅವರಿಗೆ ಯಾರು ಬಾಕಿ ಉಳಿಸ್ಕೊಂಡಿದ್ದಾರೋ ಜಾಸ್ತಿ ಅಂದರೆ 75%ಗಿಂತ ಮೇಲೆ ಪೇಮೆಂಟ್ ಮಾಡಿರೋರು ಬೇರೆ ಇದ್ದಾರೆ, 75%ಗಿಂತ ಕಡಿಮೆ ಪೇಮೆಂಟ್ ಮಾಡಿರೋರು ಇದ್ದಾರೆ. ಆ 75% ಯಾರು ಕಡಿಮೆ ಮಾಡಿದಾರೋ ಅಂಥ 27 ಶುಗರ್ ಫ್ಯಾಕ್ಟ್ರಿಗಳಿಗೆ ಸ್ಟ್ಯಾಚ್ಯುಟರಿ ನೋಟಿಸು ಇಶ್ಯೂ ಮಾಡಿದ್ದೀವಿ. ಅವರು ಕಾಲಾವಕಾಶ ಕೊಟ್ಟಿದ್ದೀವಿ. ಮತ್ತು ನಾವು ಡಿಸ್ಟಿಕ್ ಲೆವೆಲಲ್ಲಿ ಒಂದೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀವಿ. ಜಾಯಿಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್, ಡಿ ಫುಡ್ ಮತ್ತು ಕನ್ಸರ್ನ್ ತಹಶೀಲ್ದಾರ್, ನಮ್ಮ ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಡೈರೆಕ್ಟ್ರು, ಈ 4 ಜನ ಕಮಿಟಿಗಳು ಫಾರ್ಮೇಷನ್ ಮಾಡಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಾವು ಅಲ್ಲಿ ಡೆಪ್ಯೂಟ್ ಮಾಡಿದ್ದೀವಿ. ಅವರು ಕೂಡ ರಿಪೋರ್ಟು ಮತ್ತು ನಾವು ಕೊಟ್ಟಿರೋಂಥ ಸ್ಟ್ಯಾಚ್ಯುಟರಿ ನೋಟಿಸಸ್ ಅದಕ್ಕೆ ಅವರು ರಿಪ್ಲೈ ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ನೆಕ್ಸ್ಟು ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಓಕೆ. ಇಲ್ಲ, ನಾವು ನೋಟಿಸ್ ಕೊಟ್ಟಿದ್ದೀವಿ. 15 ಡೇಸ್ ನಾವು ಎವರಿ 15 ಡೇಸು ನಾವು ಫ್ಯಾಕ್ಟ್ರಿಗಳ ಕಡೆಯಿಂದ ಕೇನ್ ಬಿಲ್ ಔಟ್ಸ್ಟ್ಯಾಂಡಿಂಗ್ ಏನಿದೆ ಇನ್ಫಾರ್ಮೇಷನ್ ತಗೊಂಡು ಅವರಿಗೆ ಸ್ಟ್ಯಾಚ್ಯುಟರಿ ನೋಟಿಸ್ಗಳು ಇಶ್ಯೂ ಮಾಡಿದ್ದೀವಿ. ಈಗ 80% ಪೇಮೆಂಟ್ ಆಗಿದೆ. ಅಲ್ಲ, 4,700 ಕೋಟಿ ಬಾಕಿ ಇದೆ. 81 ಶುಗರ್ ಫ್ಯಾಕ್ಟ್ರಿ 2 ಶುಗರ್ ಫ್ಯಾಕ್ಟ್ರಿಗಳದ್ದು 100% ಆಗಿದೆ. ಇನ್ನು 79 ಶುಗರ್ ಫ್ಯಾಕ್ಟ್ರಿಗಳಿಂದ ಬಾಕಿ ಇದೆ. 4,700 ಕೋಟಿ ಬಾಕಿ ಇದೆ. ಅಂದರೆ ಪೇಮೆಂಟ್ ಬೆಳಗಾವಿ ಜಿಲ್ಲೆಗೆ ಎಷ್ಟಿದೆ ಸರ್? ಬೆಳಗಾಮದು 1,500 ಕೋಟಿ ಬಾಕಿ ಇದೆ. 1,500. ಹೌದೌದು.